ಈ ರೋಡ್ ಸೈಡಲ್ಲಿ ಇಟ್ಕೊಂಡ್ರೆ ಮೇ ಬಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬಹುದು. ಗುಡ್ ವರ್ಕರ್ ಬಿ, ಕ್ವೀನ್ ಬಿ, ಡ್ರೋನ್ ಬಿ, ಬಿ 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 ಎಲ್ಲ ಬಿ. Hello guys, my new vlog. Please to channel my Sakrapara. ಸೊ ವೆಲ್ಕಮ್ ಬ್ಯಾಕ್ ಎವ್ರಿವನ್, ದಿಸ್ ಇಸ್ ಯೋರ್ ಮೋಟರ್ ಸೈಕಾಲಜಿಸ್ಟ್. ಇವತ್ತಂತೂ ಭಯಾನಕವಾಗಿ ಸಾಕತ್ತಾಗಿ ಅಲ್ಟಿಮೇಟ್ ಆಗಿರುತ್ತೆ ವ್ಲಾಗು. ಸೊ ಲೆಟ್ಸ್ ಗೋ. ನೀವೇನಾದರೂ ಅಕಸ್ಮಾತ್ ಲಿಂಗದಳ್ಳಿ ಮತ್ತು ಚಿಕ್ಕಮಂಗ್ಳೂರು ಈ ರೂಟಲ್ಲಿ ಏನಾದರೂ ಹೋದರೆ, ಸೊ ದರ್ ಇಸ್ ಅ ಬ್ಯೂಟಿಫುಲ್ ಸ್ಪಾಟ್ ಕಾಲ್ಡ್ ಹಳ್ಳಿಬೇರಿ ಕಾಫಿ ಅಂತ. ಸೊ ಇದು ಯೂಶ್ವಲಿ ನಮಗೆ ಗೊತ್ತಿರಲಿಲ್ಲ. ನಮ್ಮ ಶಿಲ್ಪಕ್ಕ ಅವ್ರ ಮದುವೆ ಹೋಗುವಂತಹ ದಿನದಲ್ಲಿ ವಿ ಡಿಸ್ಕವರ್ಡ್ ದಿಸ್. ಇಟ್ಸ್ ಅ ವೆರಿ ಬೆಸ್ಟ್ ಕೆಫೆ. ತುಂಬ ಚೆನ್ನಾಗಿ ಕಾಫಿ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಕಾಫಿ ಈಸ್ ಅಟ್ ಮೋಸ್ಟ್ ಇಟ್ ಬೆಸ್ಟ್. ಓಕೆ, ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಆಲ್. ಓಕೆ, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಯು ಕ್ಯಾನ್ ಲುಕ್ ಹಿಯರ್. Yes. ಕೆಲವೊಂದು ಸತಿ ಅನ್ಸೋದೇ ಹೋಗ್ತಿರುವಂತಹ ಜಾಗಕ್ಕಿಂತ ಹೋಗುವಂತಹ ದಾರಿ ತುಂಬ ಸಖತ್ತಾಗಿರುತ್ತೆ ಅಂತ. ವೆಲ್ಕಮ್ ಟು ಮೋಟೋ ಸೈಕಾಲಜಿಸ್ಟ್. ಇದು ನನ್ನ ನೆಕ್ಸ್ಟ್ ವಿಡಿಯೋ. ಐ ಆನ್ ವೇ ಟು ಬೇಲೂರು. ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಜಾಗಕ್ಕೆ ನನ್ನ ಪಯಣ ಇವತ್ತು ನಿಮ್ಮೊಟ್ಟಿಗೆ. ಸೊ ಇಲ್ಲಿ ನಾವು ಹಲವಾರು ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ಸ್ ಅನ್ನು ಅರ್ಥ ಮಾಡ್ಕೊಂಡು, ಏನು ಹೇಳಿ ನಮ್ಮ ನಂದಿ ಜೊತೆಗೆ ಈ ರೀತಿ ರೈಡ್ ಹೋಗೋದಂತೂ ಭಯಂಕರ ಅಂದರೆ ಭಯಂಕರ ಮಜಾ ಕೊಡ್ತದೆ. ಅದರಲ್ಲಂತೂ ಇವತ್ತು ಕುದುರೆ ಮುಖ ಬಿಟ್ಟು ನಾನು ಬೇರೊಂದು ಆಯಾಮದಲ್ಲಿ ಯೋಚನೆ ಮಾಡೋಣ ಅಂತ ನಮ್ಮ ಬೇಲೂರು ಸೈಡಿಗೆ ಬರ್ತಾ ಇದೀವಿ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಟುಡೇ. ಹೆಂಗ್ ಹೋಗ್ಬೇಕಪ್ಪ ಇಲ್ಲಿ ನೋಡ್ರಿ. ಜೀವನದಲ್ಲೂ ಅಷ್ಟೇ ಹಲವಾರು ದಾರಿಗಳಿರ್ತವೆ. ಯಾವ ಕಡೆ ತಿರುಗಬೇಕು ಅನ್ನೋದೇ ನಮಗೆ ಕನ್ಫ್ಯೂಸನ್. ಮೇ ಬಿ ದಿಸ್ ಸೈಡ್ ಅನ್ಸುತ್ತೆ. ಯಾ ಅಲ್ವಾ, ಏನಂತೀರಾ? ಹಲವಾರು ದಾರಿಗಳಿರ್ತವೆ. ಆ ದಾರಿಯಲ್ಲಿ ಯಾವುದು ಸೂಕ್ತ, ಯಾವುದು ಸೂಕ್ತವಲ್ಲ ಎಂಬುದಂತದ್ದು ಡಿಸೈಡ್ ಮಾಡೋಷ್ಟರಲ್ಲೇ ನಮ್ಮ ಇಡೀ ಜೀವನ ಕಳೆದೋಗಿರ್ತದೆ. ಏನಂತೀರಾ? ಯಾವಾಗ್ಲೂ ನಮ್ಮ ಕಾಫಿ ನಾಡಿಗೆ ಅಥವಾ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದಾಗ ಒಂದು ನೆನಪಾಯ್ತದೆ, ನಮ್ಮ ಕಾಫಿ ನಾಡು ಚಂದು. ಸೊ ಒಬ್ಬ ವ್ಯಕ್ತಿಯ ಜೀವನ ಎಷ್ಟು ಇನ್ಬ್ಯಾಲೆನ್ಸ್ ಇರುತ್ತೆ ಅಥವಾ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಕಾಫಿ ನಾಡು ಚಂದನ ಒಂದು ಎಕ್ಸಾಂಪಲ್ ತಗೋಬಹುದು. ಹಾಗಂತ ನಾನು ಅವರನ್ನ ಡಿಗ್ರೇಡ್ ಮಾಡೋದು ಅಥವಾ ಮತ್ತೊಂದು ಮಗದೊಂದು ಅಲ್ಲ, ಬಟ್ ಒಂದು ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ನಮ್ಮ ಕಾಫಿ ನಾಡು ಚಂದುವಿನ ವಿಡಿಯೋಸ್ಗಳು ಒಂದು ಕಾಲದಲ್ಲಿ ಅಂದ್ರೆ ಇದೇ ಒಂದು 1-2 ವರ್ಷದ ಹಿಂದೆ ಯಾವ ಮಟ್ಟಿಗೆ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಅಯ್ಯೋ ನನ್ನ ಮಗನೇ, ಇರೋ ಬರೋ ಎಲ್ಲಾ ಗ್ರೀನ್ ಪೊಲ್ಯೂಷನ್ ನೀನೇ ಮಾಡ್ತಾ ಇದೆಯಲ್ಲೋ, ಹಿಂಗ ಆಗ್ಬಿಟ್ರೆ ಕಷ್ಟ. ಓಕೆ, ಸೊ ಮತ್ತೆ ವಾಪಸ್ ಬರೋಣ ನಮ್ಮ ಕಾಫಿ ನಾಡು ಚಂದು ಹತ್ರ. ಯಾವಾಗಲೂ ಅದೇ ಆ ಅನಿರೀಕ್ಷಿತವಾದಂತಹ ಸಂದರ್ಭಗಳು ನಮ್ಮ ಜೀವನದಲ್ಲೂ ಸಹ ಬರುತ್ತೆ. ಒಂದು ಕಾಲದಲ್ಲಿ ಅಷ್ಟು ಟ್ರೆಂಡಿಂಗು, ಅಷ್ಟು ಫೇಮಸ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯ ವಿಡಿಯೋಸ್ಗಳು ಒಂದಿಷ್ಟು ಕಾಲ ಆದ್ಮೇಲೆ ಒಂದೇ ಸತಿ ಕಂಪ್ಲೀಟ್ ಆಗಿ ನಲ್ ಆಗೋಗುತ್ತೆ ಅಥವಾ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಜೀವನ ಎಷ್ಟು
ಅನಿರೀಕ್ಷಿತ ಬೆಳೆಗಳು ನೋಡಿ. ಆಲ್ ದ ವೆರಿ ಬೆಸ್ಟ್. ಕಾನ್ಫಿಡೆನ್ಸ್ ಜೊತೆ ನೀವು ಮಾಡ್ತಿರುವಂತಹ ಸಮಾಜ ಸೇವೆ ಇರಲಿ, ಮತ್ತೊಂದು ಮಗದೊಂದಿರಲಿ, ನಮಗೆ ನಿಜವಾಗ್ಲೂ ಸಹ ಕಾಣಿಸ್ತಾ ಇದೆ. ಅದನ್ನ ಎಲ್ಲರೂ ಸಹ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತ ಹೇಳ್ತಾ ನಮ್ಮ ದಾರಿಯಲ್ಲಿ ಮುಂದೆ ಸಾಗೋಣ ಬನ್ನಿ. ಸೇವಂತಿಯೇ ಸೇವಂತಿಯೇ ನನ್ನ ಸೇವನದಲ್ಲಿ ಗಮ್ಮಂತಿಯೇ. ಈ ಥರ ಎಲ್ಲ ಒಂದು ಸ್ಪಾಟ್ಗಳನ್ನ ನೋಡಿದಾಗ ಅಥವಾ ಒಂದು ಜಾಗಗಳು ನೋಡಿದಾಗ ಭಯಂಕರ ನೆಮ್ಮದಿ ಇರ್ತದೆ. ಅದೇ ನಮಗೆ ಟ್ರಾವೆಲಿಂಗ್ ಅಲ್ಲಿ ಆಕ್ಚುಲಿ ಗೊತ್ತಾಗೋದು. ಯು ವಿಲ್ ಬಿ ಎನ್ಕೌಂಟರಿಂಗ್ ವಿತ್ ಡಿಫರೆಂಟ್ ಕೈಂಡ್ಸ್ ಆಫ್ ಸಿಚುಯೇಷನ್ಸ್ ವಿಚ್ ವಿಲ್ ಆಕ್ಚುಲಿ ನಿಮ್ಮ ಮನಸ್ಸನ್ನ, ನಿಮ್ಮ ಮೈಂಡ್ ಅನ್ನ ತುಂಬಾ ಕಾಮ್ ಆಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಜಾಗ ಕೂಡ ಹೋಗ್ಬಿಡ್ತೀನಿ. ಸೂಪರ್, ಥ್ಯಾಂಕ್ ಯು. ಕೆಲವೊಂದ್ಸತಿ ದಾರಿಗಳಲ್ಲಿ ಯಾರ್ಯಾರ ಜೊತೆ ಮಾತಾಡ್ತೀವಿ, ಯಾರ್ಯಾರು ನೋಡ್ತೀವಿ, ಮತ್ತೊಂದು ಏನೋ ಗೊತ್ತಾಗಲ್ಲ. ಅನಿರೀಕ್ಷಿತವಾಗಿ ಯಾರೋ ಒಬ್ರು ನಮಗೆ ಕಾಣಿಸ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ, ಒಂದಿಷ್ಟು ಮಾತ್ರ ನಿರ್ಣಯ ಆಗುತ್ತೆ. ಅದೇ ರೀತಿ ಒಂದು ಬೈಕ್ ಹೋಯ್ತು ಮುಂಚೆ, ಓಕೆ, ಅದು ವೀಡಿಯೋ ಮಾಡೋದು ನನ್ನ ಕೈಯಲ್ಲಿ ಆಗ್ಲಿಲ್ಲ. ಸೊ ಈ ಓಡೋ ಟಿ ಶರ್ಟ್ ಅದರಿಂದ ಬರ್ದಿತ್ತು, ವಿ ಬ್ರೇಕ್ ರೂಲ್ಸ್ ಬಟ್ ನಾಟ್ ಹಾರ್ಟ್ಸ್ ಅಂತ. ಸೊ ಹುಡುಗರಲ್ಲಿ ಅದೊಂದು ಯಾವಾಗ್ಲೂ ಏನೋ ಖುಷಿ ವಿಚಾರ, ಬೈಕ್ ಓಡಿಸೋದು, ಮತ್ತೆ ಅದ್ರ ಮೇಲೆ ಅವ್ರಿಗಿರುವಂತಹ ಪ್ರೀತಿ, ಮಮಕಾರ, ಕಾಳಜಿ ಎಲ್ಲ ಇರ್ತದೆ. ಸೊ ಅದೇ ರೀತಿ ಅವರಿಂದ ಬರ್ದಂತಹ ಟಿ ಶರ್ಟ್ ಮೇಲೆ ಬರೆದಂತಹ ಒಂದು ಸೆಂಟೆನ್ಸ್, ವಿ ಬ್ರೇಕ್ ರೂಲ್ಸ್ ಬಟ್ ನಾಟ್ ಹಾರ್ಟ್ಸ್, ಹೃದಯಗಳನ್ನ ನಾವು ಯಾವತ್ತೂ ಹೊಡೆಯೋದಿಲ್ಲ. Cheers boys, let us ride together. ಮತ್ತೆ ಮುಂದೆ ಹೋಗುವ ಬನ್ನಿ. ಏನೇ ಹೇಳ್ರಿ, ಫಸ್ಟ್ ಟೈಮ್ ಈ ರೋಡಲ್ಲಿ ಬರ್ತಾ ಇರೋದು ಭಯಂಕರ ಖುಷಿ ಐತೈತೆ. ಕೆಲವೊಂದ್ ಕಡೆ ಖಾಲಿ ಖಾಲಿ ಜಾಗ ಸಿಗ್ತದೆ, ಕೆಲವೊಂದ್ ಕಡೆ ನೋಡ್ತಾ ಇದ್ರೆ ಅಣ್ಣ ಸೈಡಿಗೆ ಹೋಗೋಣ, ವೆರಿ ಗುಡ್. ಕೆಲವೊಂದ್ ಕಡೆ ಖಾಲಿ ಖಾಲಿ ರೋಡ್ಗಳು ಇರ್ತವೆ, ಕೆಲವೊಂದ್ ಕಡೆ ನೋಡ್ರಿ ಈ ತರ ಕೆರೆಗಳಿರ್ತವೆ, ದೊಡ್ಡ ದೊಡ್ಡ ಕೆರೆ. ಆಕ್ಚುಲಿ ಇದು ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಈಗಿನ ದಿನಗಳಲ್ಲಿ ಕೆರೆಗಳನ್ನ ಮುಚ್ಚಿ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟೋದು, ಹಾಸ್ಪಿಟಲ್ ಕಟ್ಟೋದು, ಸ್ಕೂಲ್ ಕಟ್ಟೋದು, ಒಂದು ಆಯಾಮದಲ್ಲಿ ನೋಡಿದ್ರೆ ದಟ್ ಈಸ್ ಆಲ್ಸೋ ಏನೋ ಡೇಂಜರಸ್ ಟು ದ ಲೈಫ್ ಆಫ್ ಪೀಪಲ್. ಆದ್ರೂ ಸಹ ಭೂಮಿಯ ಆಸೆಯ ಮೇಲೆ ನಾವು ಇಂತಹ ಸಂಪನ್ಮೂಲಗಳನ್ನ ಮುಚ್ಚಾಕಿ ನಮ್ಮ ಒಂದು ಆಸೆಗಳಿಗೆ ಅದನ್ನ ಉಪಯೋಗಿಸ್ಕೊಂತ ಇದ್ದೀವಿ. ಅದು ಆಕ್ಚುಲಿ ನಮ್ಮ ಕೃಷಿಗಿರಬಹುದು, ಅಥವಾ ನಮ್ಮ ಭೂಮಿಗಿರಬಹುದು, ಅಥವಾ ಜನಗಳಿಗೆ ನಮಗೆ ಭಯಂಕರ ಅಪಾಯಕಾರಿಯಾದಂತಹ ಸನ್ನಿವೇಶಗಳು. ಅದೇ ರೀತಿ ಎಸ್ ರೈಟ್. ಈ ರೋಡಲ್ಲಿ ಬರ್ಬೇಕಾದ್ರೆ ಒಂದ್ ಖುಷಿ ಆಗಿದ್ದು, ಈ ಬೇಲೂರು ಚಿಕ್ಕಮಂಗ್ಳೂರು ಬೇಲೂರು ರೋಡ್ ಇದೆಯಲ್ಲ, ತುಂಬಾ ನಮಗೆ ಕೆರೆಗಳು ಕಾಣಿಸ್ತವೆ. ಓಕೆ, ಒಂದು ರೀಸನ್ನು ಇಲ್ಲಿರುವಂತಹ ನೀರಾವರಿ ಪದ್ಧತಿ ಇರಬಹುದು. ಓಕೆ, ಯಾಕಂದ್ರೆ ನಾವು ಈ ಎರಡು ಭಾಗದಲ್ಲಿ, ಈ ಭಾಗದಲ್ಲಿ ನೋಡಿದ್ರೆ ಈ ಕಡೆ ಕೆರೆ ಇದೆ, ಈ ಕಡೆ ನೋಡ್ರಿ ನಿಮಗೆ ನೀರಿನ ಪೈಪ್ ಲೈನ್ ಕನೆಕ್ಷನ್. ಸೊ ಕೃಷಿ ಅನ್ನುವಂಥದ್ದು ಒಂದು ನೆಲಕ್ಕೆ ಅಥವಾ ಒಂದು ಜಿಯೋಗ್ರಾಫಿಕಲ್ ರೀಜನ್ಗೆ ಎಷ್ಟು ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲೇ ನೋಡ್ಬೋದು. ಎಸ್, ಕೃಷಿಗೆ ಬೇಕಾಗಿರುವುದು ಮಳೆ, ಮಳೆಗೆ ಬೇಕಾಗಿರುವಂಥದ್ದು ನಮ್ಮ ಪರಿಸರ. ಯಾವುದನ್ನ ನಾವು ಇವಾಗ ಹಾಳು ಮಾಡ್ತಾ ಇದ್ದೀವಿ ಅಂತದ್ದೇ. ಸೊ ಪರಿಸರ ಉಳಿಸಿ, ನಿಮ್ಮ ಜೀವನಗಳನ್ನ ನೀವೇ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನೋಡ್ರಿ ಎಷ್ಟು ಕೆರೆಗಳಿದೆ. ಇಟ್ ಆಕ್ಚುಲಿ ಟೆಲ್ಸ್ ಹೌ ರಿಸೋರ್ಸ್ಫುಲ್ ಯುವರ್ ಜಿಯೋಗ್ರಫಿಕಲ್ ರೀಜನ್ ಇಸ್. ಕೆರೆ ಇದ್ದಲ್ಲಿ ಊರು ಬೆಳೆಯುತ್ತೆ ಅನ್ನುವಂಥ ಪದ್ಧತಿ. ನೈಸ್, ಎಷ್ಟು ಖುಷಿ ಆಯ್ತು ನಿಮ್ಮ ಜಾಗದಲ್ಲಿ ಹೋಗಕ್ಕೆ. ನೀನೇ ನೀನೇ ನನಗೆಲ್ಲ ನೀನು, ಮನದು ನೀನೇ ಮನದೆಲ್ಲ ನೀನೇ. ಲಿರಿಕ್ಸ್ ಸ್ವಲ್ಪ ತಪ್ಪಾಯ್ತದೆ, ಅಡ್ಜಸ್ಟ್ ಮಾಡ್ಕೊಳಪ್ಪ. ನಾವು ಒಂಚೂರು ಜಾಗ ಕೊಟ್ಬಿಟ್ರೆ ಮುಂದಕ್ಕೆ ಹೋಗ್ಬಿಡ್ತೀವಿ. ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ. ಫೋನಲ್ಲಿ ಮಾತಾಡ್ತಾನೆ. ನೋ ಅಫೆನ್ಸ್, ನೋ ಬ್ಯಾಡ್ ವಾಚ್. ಸ್ವಲ್ಪ ಗಾಡಿ ಕಡೆ ತಿರ್ಗ್ಸೋಣ ಅನ್ಕೊಂಡೆ. ಯಾಕೆ ಗೊತ್ತಾ, ಗಾಡಿ ಸ್ಪೀಡಾಗಿ ಹೋಗಿ ಬಂದ್ಬಿಟ್ಟೆ, ನನಗೆ ಗೊತ್ತಾಗ್ಲಿಲ್ಲ ಇದೇನು ಅಂತ. ಏನೇನೋ ಬಾಕ್ಸ್ಗಳು ಇಟ್ಟಿದ್ರು. ಲೆಟ್ ಅಸ್ ಸಿ ಏನಿದು ಅಂತ. ನನಗೇನೋ ಒಂಚೂರು ಸ್ಪೆಷಲ್ ಆಗಿ ಕಾಣಿಸ್ತೈತೆ. ಓ ಹೋ ಹೋ ಹೋ, ಹನಿ ಹನಿ ಹನಿ, ಜೇನುತುಪ್ಪದ ಸಾಕಾಣಿಕೆ. ನೈಸ್.
ನಿಮಗಿದು ಸಿಗುವಂಥದ್ದು ನಮ್ಮ ಚಿಕ್ಕಮಗಳೂರು ಬೇಲೂರು ಜಾಗದಲ್ಲಿ. ವೇದಿಕ್ ಐವರಿ ಹನಿ. ನೈಸ್. ಕಚ್ಚದೇ ಇದ್ರೆ ಸಾಕು ಅಲ್ಲ, ಯಾಕೆ ಕಚ್ತೈತೆ ಹೇಳ್ರಿ. ಈ ರೋಡ್ ಸೈಡಲ್ಲಿ ಇಟ್ಕೊಂಡ್ರೆ ಮೇ ಬಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬಹುದು. ಗುಡ್. ವರ್ಕರ್ ಬಿ, ಕ್ವೀನ್ ಬಿ, ಡ್ರೋನ್ ಬಿ, ಬಿ 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 ಎಲ್ಲ ಬಿ. ನೈಸ್. ಆದರೂ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ರೋಡ್ ಸೈಡಲ್ಲಿ ಇಟ್ಕೊಂಡು ಸಾಕಾಣಿಕೆ ತೋರಿಸಿದ್ರೆ ಸೊ ಅವರ ಪ್ಯೂರಿಟಿ ಏನು ಅಂತ ಗೊತ್ತಾಗುತ್ತೆ. ನೈಸ್. ಶುದ್ಧ ಜೇನುತುಪ್ಪ. ಅಣ್ಣ ನಮಸ್ತೆ. ಈ ರೋಡ್ ಪಕ್ಕನ ಇಟ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮದೇ ಜಾಗನಾ? ಅದೇ ಲೀಸಿಗೆ ತೊಗೊಂಡಿರೋದಾ? ಓ ವೆರಿ ಗುಡ್. ಯಾವ್ಯಾವ ಥರದ್ದಿದೆ ಅಣ್ಣ? 3 ವೆರೈಟಿ. ಯಾವುದು? ಓಕೆ. ಎಲ್ಲಿಂದ? ಕಾಡಿನಿಂದ. ಓಕೆ. ಹಾಂ ಓಕೆ. ಓಕೆ. ಮಲ್ಟಿ. ಓಕೆ. ಇಷ್ಟ ಕೊಡಿ ನೋಡುವ. ಏನು ರೇಟ್ ಇದೆ ಇವೆಲ್ಲ? ಓಕೆ. ಓಕೆ. ನೈಸ್. ಇದು ಸಿಂಗಲ್ ಫ್ಲವರ್. ವೆರಿ ಗುಡ್. ಇನ್ನೊಂದಿದೆ. ಓಕೆ. ಇಂಡಿಯನ್ ಬಿ. ಭಾರತ ಮೂಲದ ಜೇನುತುಪ್ಪ. ವೆರಿ ನೈಸ್. ನೋಡ್ರಪ್ಪ, ಜೇನುತುಪ್ಪದ ಸಾಕಾಣಿಕೆ, ಸಾರಿ ಜೇನು ಹುಳುಗಳ ಸಾಕಾಣಿಕೆ, ಅದರಿಂದ ಜೇನುತುಪ್ಪ. ಅಣ್ಣ ಏನು ಇನ್ವೆಸ್ಟ್ಮೆಂಟ್ ಹೆಂಗೆ? ಓಕೆ. ಓಕೆ. 3 to 5 ಕಿಲೋಮೀಟರ್ಸ್. ಓಕೆ. ಅಕಸ್ಮಾತ್ ಆ ದಾರಿಲಿ ಅದಕ್ಕೆ ಬೇರೆ ಏನಾದರೂ ಜಾಗಕ್ಕೆ ಹೋಗ್ಬಿಟ್ರೆ ಚಾನ್ಸೇ ಇಲ್ವಾ? ಓ ನೈಸ್. ಹಾಂ ಹಾಂ. ಓ ಹಂಗೆ. ನೈಸ್. ಹೆಣ್ಣಿನ ಮಾಯೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಬಿಸ್ನೆಸ್ಸಿಗೆ ಒಳ್ಳೆಯದಾಗಲಿ. ಬೈ ಬೈ. ಚಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಗಾಯ್ಸ್. ಸೊ ಇದು ನಮ್ಮ ಜೇನು ಸಾಕಾಣಿಕೆಯ ವಿಧಾನ. ನೋಡಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಇಲ್ಲಿ ತಗೊಳ್ಳಿ. ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ಗುಡ್ ಇನಿಷಿಯೇಟಿವ್. ನೀವು ಅಕಸ್ಮಾತ್ ಜೇನು ಸಾಕಾಣಿಕೆ ಮಾಡೋದಿದ್ರೆ ಮಾಡಿ. ಈಗ ನಾನು ಜೇನಿನ ಒಂದು ಸಾಕಾಣಿಕೆ ಮತ್ತು ಅದರ ಮಾರಾಟವನ್ನು ನೋಡ್ಕೊಂಡ್ಬಂದೆ. ನೀವು ಸಹ ನೋಡಿದ್ರಿ. ಇದರಲ್ಲಿ ಒಂದು ವಿಚಾರನ ನಾವು ಅರ್ಥ ಮಾಡ್ಕೋಬಹುದು. ಏನು ಅಂತ ಹೇಳಿದ್ರೆ, ಒಂದು ಮೋಟಿವೇಶನ್ ಅನ್ನುವಂಥದ್ದು ತುಂಬಾ ಮುಖ್ಯ. ಅದೇ ರೀತಿ ನಾವು ಕೆಲಸ ಮಾಡ್ತಿರೋದ್ರಲ್ಲೂ ಸಹ ನಮ್ಮನ್ನ ನಾವು ಎಷ್ಟು ಸೂಕ್ತವಾಗಿ, ಎಷ್ಟು ಕಾಂಪಿಟೆಂಟ್ ಆಗಿ, ಓಕೆ, ಎಷ್ಟು ಕಾಂಪಿಟೆಂಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಜೇನು ಹುಳುಗಳಲ್ಲಿ ಇಟ್ ಇಸ್ ವೆರಿ ಬಿಸಿ ಆ್ಯಂಡ್ ಇಟ್ ಈಸ್ ವೆರಿ ಕಾಂಪಿಟೆಂಟ್. ಓಕೆ. ಮತ್ತೆ ತನ್ನ ಕೆಲಸವನ್ನ ಮಾಡಿ ಮುಗಿಸ್ಕೊಂಡು ವಾಪಸ್ ಬರುತ್ತೆ. ಅದರಲ್ಲೇ ಇನ್ನೊಂದು ಅರ್ಥ ಮಾಡ್ಕೋಬೇಕು, ದಟ್ ಈಸ್ ಬಿಸಿನೆಸ್. ಬಿಸಿ ಬಿ ಅಂತಲೂ ಸಹ ಅದನ್ನು ಕರೀತಾರೆ. ಸೊ ಇದ್ರಲ್ಲಿ ನಾವು ಏನು ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ಎಷ್ಟು ಬ್ಯುಸಿ ಇರ್ತೀವಿ ಅಷ್ಟು ನಮ್ಮ ಬ್ರೈನಲ್ಲಿ ಇರುವಂತಹ ಸೆಲ್ಸ್ಗಳು, ನ್ಯೂರೋ ಸೆಲ್ಸ್ಗಳು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ.
ಸೊ ವಯಸ್ಸಾದ ಮೇಲೂ ಸಹ ನೆನಪು ಶಕ್ತಿ ಸಗದಾಗಿರುತ್ತೆ. ಎಷ್ಟು ಯಾವುದೇ ಪುಸ್ತಕಗಳನ್ನ ಓದ್ತಾರೆ, ತುಂಬಾ ವಿಚಾರ ವಿನಿಮಯ ಆಗ್ತಿರುತ್ತೆ. ಕಾರಣನೇ ಒಂದು, ಅವರು ತಮ್ಮ ಜೀವನದಲ್ಲಿ ಭಯಂಕರವಾಗಿ ಬ್ಯುಸಿ ಆಗಿರ್ತಾರೆ. ಇದನ್ನೇ ಸಹ ನಾನು ಅಡಾಲೆಸೆಂಟ್ಸ್ ಮತ್ತೆ ಅಡಲ್ಟ್ಹುಡ್ ಅಲ್ಲಿ ಇರುವಂತಹ ಎಲ್ಲರಿಗೂ ಸಹ ಹೇಳುವಂಥದ್ದು, ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಕೊಳ್ಳಿ, ನಿಮ್ಮ ಬ್ರೈನ್ ಅನ್ನು ಬ್ಯುಸಿಯಾಗಿಡಿ. ಆಗ ಅನ್ನೆಸೆಸರಿ ನೆಗೆಟಿವ್ ಥಾಟ್ಸ್ ಗಳು ಬರುವಂಥದ್ದು ಕಡಿಮೆ ಆಗೇ ಆಗುತ್ತೆ. ಸೊ ಯಾವಾಗ ನಮಗೆ ಕೆಲಸ ಇರಲ್ಲ, ಕೆಲಸ ಇಲ್ಲದೆ ಇರೋ ಟೈಮಲ್ಲೇ ಸಹ ತಾನೇ ನಮಗೆ ಕೆಲ್ಸಕ್ಕೆ ಬಾರದೇ ಇರುವಂತಹ ಯೋಚನೆಗಳು ಬರೋದು. ಸೊ ಆಲ್ವೇಸ್ ಬಿ ಬಿಸಿ ವಿತ್ ಯೋರ್ ವರ್ಕ್ಸ್, ಬಿಸಿ ವಿತ್ ಯೋರ್ ಲೈಫ್ ಅಂಡ್ ಎಂಜಾಯ್ ಈಚ್ ಅಂಡ್ ಎವ್ರಿ ಬಿಟ್ ಆಫ್ ಯೋರ್ ಲೈಫ್ ಅನ್ನ ಎಂಜಾಯ್ ಮಾಡಿ. ಪ್ರತಿಯೊಂದು ಕೆಲಸದಲ್ಲಿ ಖುಷಿಯನ್ನು ಕಾಣಿ. ಸೊ ಒಂದು ಪುಸ್ತಕ ಇದೆ, ನಿಮ್ಗೆಲ್ಲರೂ ಸಹ ಗೊತ್ತಿರ್ಬೋದು, ಇಕಿಗಾಯ್ ಅಂತ. ಇದು ಆಕ್ಚುಲಿ ಟೈಸ್ ನಾಟ್ ಓನ್ಲಿ ಜಪಾನ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು 120ರಿಂದ 125 ವರ್ಷಗಳ ಕಾಲ ಬದುಕ್ತಾರೆ. ಏನಕ್ಕೆ ಅಲ್ಲಿ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದೆ ಏನಂದ್ರೆ, ಅಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಒಂದು ಗ್ಲಾಸ್ ಅನ್ನ ಆಚೆ ಇಡಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನು ಅವರೇ ಮಾಡ್ತಾರೆ. ಅಂದ್ರೆ ತಮ್ಮ ಕೆಲಸಗಳನ್ನ ಸ್ವತಃ ತಾವೇ ಮಾಡೋದ್ರಿಂದ ತಮ್ಮನ್ನ ತಾವು ಬಿಸಿಯಾಗಿ ಇಟ್ಕೊಂಡಿರ್ತಾರೆ. ಸೊ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಮೆಂಟಲ್ ಆಕ್ಟಿವಿಟಿ ವಿಲ್ ಶಾರ್ಟ್ಲಿ ಗಿವ್ ಯು ಲಾರ್ಜರ್ ಲೈಫ್ ಸ್ಪ್ಯಾನ್. ಸೊ ಕೀಪ್ ಯೋರ್ ಸೆಲ್ಫ್ ಬಿಸಿ ಇನ್ ಯೋರ್ ಲೈಫ್. ಏನೋ ಭಯಂಕರ ನಡೀತಾರಂಗಿತ್ತು ಬೆಂಗಳೂರಲ್ಲಿ ಜಾತ್ರೆ. ವಾವ್, ಇವತ್ತಾ ನೆನ್ನೆನಾ ನಾಳೆನಾ ಗೊತ್ತಿಲ್ಲ. ಎಲ್ಲೆಲ್ಲ ಸುತ್ಬಿಟ್ಟಿದ್ದೀನಿ. ಬೇಲೂರು ಹಳೆಬೀಡೆ ಬರೋಕ್ಕಾಗಿರ್ಲಿಲ್ಲ ಇಷ್ಟು ವರ್ಷ, 24 ವರ್ಷ ಆಯಿತು ಈ ಕಡೆಗೆ ಬಂದೇ ಇಲ್ಲ. ನೈಸ್. ಎಲ್ಲ ಒಂದು ಸನ್ನಿವೇಶಗಳು ಆಗಬೇಕಂದ್ರೆ ಅದಕ್ಕೆ ಅದರದೇ ಆದಂತಹ ಸಮಯ, ಸಂದರ್ಭ ಮತ್ತು ಅದೃಷ್ಟನೇ ಇರಬೇಕು ಅಲ್ವಾ? ನೋಡೋಣ. ನನ್ನ ಅದೃಷ್ಟ ಇವತ್ತು ನನ್ನ ನಂದಿ ಜೊತೆಗೆ ಇರಲೇಬೇಕು ಅಂತ ಅನಿಸ್ತು, ಅದಕ್ಕೆ ಇವತ್ತು ಸಿಕ್ಕಿದೆ. ನಮ್ಮ ಎಂಟ್ರಿ ಹೊಯ್ಸಳ ಸಾಮ್ರಾಜ್ಯದ ಬಹುಮುಖ್ಯವಾದಂತಹ ಜಾಗ ಬೇಲೂರು. ಇಲ್ಲಿ ನೋಡ್ಬೋದು ಹೊಯ್ಸಳ. ಇದೊಂದು ಒಂದು ಅದ್ಭುತವಾದಂತಹ ಸ್ಟೋರಿ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಆಕ್ಚುಲಿ ಹೊಯ್ಸಳಂಗೆ ಅವನ ಹೆಸರು ಪೂರ್ತಿಯಾಗಿ ಹೊಯ್ಸಳ ಅಂತ ಇರಲಿಲ್ಲ. ಅವನ ಹೆಸರು ಆಕ್ಚುಲಿ ಸಳ ಅಂತ. ಸೊ ಅವನು ಯಾವಾಗ ತನ್ನ ಗುರುಗಳ ಜೊತೆಗೆ ಒಂದು ಆಶ್ರಮದಲ್ಲಿ ವಿದ್ಯೆಯನ್ನ ಕಲಿತಿರ್ತಾನೆ, ಅಂತಹ ಸಮಯದಲ್ಲಿ ಒಂದು ಹುಲಿ ಅಟ್ಯಾಕ್ ಮಾಡಿಬಿಡುತ್ತೆ ಆ ಒಂದು ಆಶ್ರಮಕ್ಕೆ. ಆ ಸಮಯದಲ್ಲಿ ಋಷಿ ಮುನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಳನ ಕೈಗೆ ಒಂದು ಖಡ್ಗವನ್ನ ಎಸೆಯುವ ಮುಖಾಂತರ ಒಂದು ಶಬ್ದವನ್ನ ಹೇಳ್ತಾರೆ, ಹೋಯ್ ಸ್ಥಳ ಅಂತ ಹೇಳಿ ಆ ಖಡ್ಗವನ್ನ ಅವನ ಕೈಗೆ ಎಸಿತಾರೆ. ಆ ಸಮಯದಲ್ಲಿ ಅವನು ಆ ಖಡ್ಗವನ್ನ ಇಟ್ಕೊಂಡು ಆ ಹುಲಿಯ ಜೊತೆಗೆ ಒಂದು ಯುದ್ಧವನ್ನ ಮಾಡಿ ಅಲ್ಲಿ ಆ ಹುಲಿಯನ್ನ ಸಂಹಾರ ಮಾಡಿ ಗೆದ್ದು ತಮ್ಮ ಆಶ್ರಮದಲ್ಲಿರುವಂತಹ ಎಲ್ಲರನ್ನು ಸಹ ಬಚಾವ್ ಮಾಡ್ತಾರೆ. ಆ ಸಮಯದಲ್ಲಿ ಋಷಿಮುನಿಗಳು ಕರೆದಂತಹ ಹೊಯ್ಸಳ ಅನ್ನುವಂತಹ ಒಂದು ಪದ ಅವನ ಸ್ಥಳ ಎಂಬುವಂತಹ ನಿಜವಾದ ಹೆಸರು ಜೊತೆಗೆ ಜೋಡಣೆಯಾಗಿ ಹೊಯ್ಸಳ ಅಂತ ಆಗತ್ತೆ ಅನ್ನುವಂಥದ್ದು ಅದ್ಭುತವಾದಂತಹ ಒಂದು ಕತೆ. ಇಷ್ಟು ಅಂದ್ರೆ ಹೆಂಗೆ ಕಣ್ರಿ, ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ಕೇಳಿಸ್ಕೋಬೇಕಾದ್ರೆ, ಇತಿಹಾಸಗಳನ್ನ ಕೇಳಿಸ್ಕೋಬೇಕಾದ್ರೆ, ಅದು ಪರ್ಟಿಕ್ಯುಲರ್ಲಿ ನಮ್ಮ ಭಾರತದ ಇತಿಹಾಸವನ್ನ ಕೇಳಿಸ್ಕೋಬೇಕಾದ್ರೆ ನಮಗೆ ಆಗುವಂಥದ್ದು ಖಂಡಿತವಾಗ್ಲೂ ರೋಮಾಂಚನ ಮತ್ತು ಅದ್ಭುತ ಎಂಬುವಂತಹ ಒಂದು ಪರ್ಸ್ಪೆಕ್ಟಿವ್. ಇಂತಹ ಒಂದು ಟ್ರಾಫಿಕ್ ಅಲ್ಲಿ ಹೊಯ್ಸಳ ಏನಾದ್ರೂ ನೋಡ್ಬಿಟ್ಟಿದ್ರೆ ಆ ಹುಲಿಯನ್ನ ಇಲ್ಲಿಗೆ ಬಿಟ್ಟು ಏನಾದ್ರೂ ಮಾಡ್ಕೊಳಪ್ಪ, ನಾನಂತೂ ನಿನ್ನನ್ನು ಸಾಯಿಸಲ್ಲ, ಈ ಜನಗಳನ್ನ ನೀನೇನಾದ್ರೂ ಹ್ಯಾಂಡಲ್ ಮಾಡ್ಕೊಂಡು ನೋಡ್ರಿ. ಅಲ್ಲಿ ಏನ್ ಪೊಲ್ಯೂಷನ್ ನೋಡ್ರಿ, ಅದೇನ್ ಎಮಿಷನ್ ಟೆಸ್ಟ್ ಮಾಡ್ತಾರೋ ನಮ್ಮ ಪೊಲೀಸ್ನವರು, ತುಂಬಾ ಕಷ್ಟಪಡ್ತಾರೆ ಡೈಲಿ. ಎಮಿಷನ್ ಟೆಸ್ಟ್ ಚೆಕ್ ಮಾಡೋದಿರ್ಬೋದು, ಟ್ರಾಫಿಕ್ ರೂಲ್ಸ್ ಚೆಕ್ ಮಾಡೋದಿರ್ಬೋದು, ಎಲ್ಲದನ್ನು ಹಿಂಗೆ ಎಮಿಷನ್ ಮಾಡ್ಕೊಂಡು ಹೋದ್ರೆ ಅಣ್ಣ KA18 A1270 ಒಳ್ಳೆ ನಮ್ಮ ಭಾರತ ದೇಶಕ್ಕೆ ಗುಡ್ ಇನಿಷಿಯೇಟಿವ್, ವೆರಿ ಗುಡ್. ಇಂಥವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಉಗಿಬೇಕು, ಒಂದು ಗೊತ್ತಾಗಲ್ಲ. ಸರಿಯಾದ ಕಾಲಕ್ಕೆ ಕರೆಕ್ಟಾಗಿ ಅವ್ರು ಎಮಿಷನ್ ಟೆಸ್ಟ್ ಮಾಡಿದ್ರೆ ಇವೆಲ್ಲ ಯಾಕೆ ಆಯ್ತದೆ? 2040ಕ್ಕೆ ನಮ್ಮ ದೇಶ ಅಣ್ಣ ಲಾರಿ ಅಣ್ಣ, ನಮ್ಮ ದೇಶ ಏನೋ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಇದ್ರೆ ಇರೋ ಬರೋ ಕಾರ್ಬನ್ ಫುಟ್ ಪ್ರಿಂಟ್ ಎಲ್ಲ ನಮ್ಗೆ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಕಾಣ್ತೈತೆ. ಸಾರಿ ಬೇಲೂರಲ್ಲಿ ಕಾಣ್ತೈತೆ. ಬೇಲೂರು ಅಂತ ಅಲ್ಲ, ಇಡೀ ನಮ್ಮ ದೇಶದಲ್ಲೇ
ಅಯ್ಯೋ ದೇವ್ರೆ, ಪ್ಯಾರಿಸ್ ಒಕ್ಕೂಟ ಆ ಒಕ್ಕೂಟ ಎಲ್ಲ ಮಾಡ್ಕೊಂಡು ನಮ್ಮ ಅಲ್ಲಿ ಟ್ರಂಪ್ ಹಾಕೊಂಡು ಚಡಿತಾವನೆ ಎಲ್ಲಾರ್ಗು. ಮಾಡಪ್ಪ ಎಲ್ಲಪ್ಪ ದೇವಸ್ಥಾನ ಅಂತಾನೆ ಗೊತ್ತಾಯ್ತಲ್ಲ. ದಟ್ಟ ಜನಸಂದಣಿ ಇದೆ. ಆ ಪರಿವಾಳ ಜನಸಂದಣಿ ಜಾಸ್ತಿ ಇದೆ ಅಂತ ಹೇಳಿದ ಮೇಲೆ ನಮ್ಮ ಒಂದು ಬೇಲೂರು ಚೆನ್ನಕೇಶವ ಟೆಂಪಲ್ ಇಲ್ಲೇ ಎಲ್ಲೋ ಇರಬೇಕು. ಕೇಳದ ಯಾರಿಗಾದ್ರು? ಓಜಿ RX-100. ಗೊತ್ತಾಗ್ತಾ ಇಲ್ಲ, ದಾರಿಗಳು ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವರೇ, ಚೆನ್ನಕೇಶವ ನೀನೇ ಕಾಪಾಡ್ಬೇಕಪ್ಪ ಈ ದೇಶನ, ನೀನ್ ಬೇಲೂರ್ನ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಈ ಕಡೆ ದಾರಿ ಇಲ್ಲಿ ಹೋಗ್ರಪ್ಪ, ಬೈಕ್ ಬಿಡ್ತಾವ್ರೆ ಅಂತ. ಹಂಗಾರೆ ಇಷ್ಟು ದಿನ ಬೈಕ್ ಬಿಡ್ತಾ ಇರ್ಲಿಲ್ಲ, ಒಂದ್ 2 ದಿನದಿಂದ ಜಾತ್ರೆ ಇದ್ದಿದಂತಹ ಕಾರಣಕ್ಕಾಗಿ. ಯಾರೋ ಒಬ್ರು ರಾಜಕಾರಣಿ ಇದ್ದಲ್ಲಿ ಜನಗಳು ತುಂಬಿ ತುಳುಕ್ತಾ ಇರ್ತಾರೆ. ಜೇನುಹುಳು, ರಾಣಿ ಹುಳ ಮಧ್ಯದಲ್ಲಿ ಅದರ ಸುತ್ತ ಜೇನುಹುಳುಗಳು ತರ ಮುತ್ಕೊಂಡಿರ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ನಮ್ಮ ರಾಜಕಾರಣಿಗಳು ಏನು ಹೇಳಂಗಿಲ್ಲ, ಹೇಳ್ಬಿಟ್ರೆ ಅದು ತಪ್ಪಾಗತ್ತೆ. ಚೆನ್ನಕೇಶವ ದೇವಾಲಯ ಬೇಲೂರು ಶ್ರೀ ಅವರ ರಥೋತ್ಸವಕ್ಕೆ ಸ್ವಾಗತ. ಧನ್ಯವಾದಗಳು. ಆದ್ರೂ ಕೆಲವೊಂದು ಸ್ವಾಗತಗಳು ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ ನೋಡಿ, ನಾನು ಈ ದಿನಗಳು ಬಿಟ್ಟು ಬೇರೆ ದಿನ ಬಂದಿದ್ರೆ ಈ ಚಾನ್ಸ್ ಸಿಕ್ತಿತ್ತೋ ಇಲ್ಲ ಗೊತ್ತಿಲ್ಲ ಈ 24 ವರ್ಷದಲ್ಲಿ. ಬಟ್ ಬಂದಂತಹ ದಿನ ಸೂಕ್ತವಾಗಿದೆ, ಬಂದಿರುವಂತಹ ಸಮಯ ಅತ್ಯುತ್ತಮವಾಗಿದೆ. ಅಲ್ಲಿದೆ ನಮ್ಮ ಇತಿಹಾಸ ಪ್ರಸಿದ್ಧವಾದಂತಹ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಮುಖ್ಯ ದ್ವಾರ. ವೆರಿ ಗುಡ್. ಅದು ಒಂಥರ ಮನಸ್ಸಿಗೆ ನೆಮ್ಮದಿ ಕಂಡ್ರಿ ಇಂತಹ ಜಾಗಗಳನ್ನು ನೋಡಿದಾಗ. ಎಷ್ಟೋ ದಿನಗಳಿಂದ ಪುಸ್ತಕಗಳಲ್ಲಿ ಬೇಲೂರು ಹಳೆಬೀಡು, ಎಷ್ಟೋ ವಿಡಿಯೋಸ್ಗಳಲ್ಲಿ ಬೇಲೂರು ಹಳೆಬೀಡು, ಅಲ್ಲಿರುವಂತಹ ಶಿಲ್ಪಕಲೆ, ಹೊಯ್ಸಳ ಸಾಮ್ರಾಜ್ಯದ ಒಂದು ಗುರುತು ಅನ್ನುವಂಥದ್ದು ನಾವು ಓದಿರ್ತೀವಿ. ಅದನ್ನ ಕಣ್ಣಾರೆ ನೋಡಿದಾಗ ಅದರಲ್ಲಿ ಆಗುವಂತಹ ಅನುಭವ, ಅದಕ್ಕೆ ಆಗುವಂತಹ ಒಂದು ಖುಷಿ ಮತ್ತೊಂದು ಇಲ್ಲ ಅಂತ ಹೇಳ್ತಾ, ಸೊ ಹಿಯರ್ ಇಸ್ ಬೇಲೂರು ಚೆನ್ನಕೇಶವ ಟೆಂಪಲ್. ಯಾಕೋ ನನಗೆ ಮಗದಿದೆ ಫೀಲ್ ಆಯ್ತಾಯ್ತಲ್ಲ, ಯಾವತ್ತೋ ಬಂದಿದ್ದೀನಿ ಅನಿಸ್ತಾ ಇತ್ತಲ್ಲ. ಯಾಕೆ ಹಿಂಗ ಆಗ್ತಾ ಇದೆ ನನಗೆ? ವೈ ನನಗೆ ಯಾಕೆ ಈ ತರ ಅನಿಸ್ತಾ ಇದೆ? ನನ್ನ ವ್ಯೂವರ್ಸ್ಗಳೇ ಇದ್ರ ಬಗ್ಗೆ ಒಂದು ಉತ್ತರ ಕೊಡಬೇಕು. ನಾನು ಯಾವಾಗಾದ್ರೂ ಬಂದಿದ್ನ ಇಲ್ಲಿ, ಯಾರ ಜೊತೆ ಬಂದಿದ್ದೆ ಅಂತ ನೆನಪೇ ಆಗ್ತಾ ಇಲ್ಲ. ನಾನು MSc ಅಂತೂ ದೇವರಾಣೆ ಬರಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬಂದಿರಬಹುದು ನೋಡೋಣ, ಒಳಗಡೆ ಹೋದಾಗ ಏನಾದರೂ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಇದು ನಮ್ಮ ಬೇಲೂರಿನ ಚೆನ್ನಕೇಶವ ಟೆಂಪಲ್. ಈಗ ತಾನೇ ಜಾತ್ರೆ ಆಗಿದೆ. ಇವತ್ತು ನಮಗೆ ಒಳ್ಳೆ ಏನೋ ಫ್ರೀ ಸ್ಪೇಸ್ ಅಂತೂ ಸಿಕ್ಕಿದೆ. ಜಾತ್ರೆ ದೇವರಾಣೆ ನಾನು ಅನ್ಕೋತಿದ್ದೀನಿ, ಬರೋಕ್ಕಂತೂ ಆಯ್ತಿರ್ಲಿಲ್ಲ. ಬಟ್ ಇವಾಗ ಇದ್ರ ಜೊತೆಗೆ ಒಂದು ವಿಚಿತ್ರವಾದಂತಹ ಒಂದು ಇಲ್ಲಿ ನೋಡಿದೆ. ಏನಂತ ಹೇಳಿದ್ರೆ ನಮ್ಮ ಅಣ್ಣವರು, ಓಕೆ, ಓ ನೈಸ್. ಅದೇನು ಗೊತ್ತಣ್ಣ, ಯಾವಾಗಲೂ ನಾವು ತಗೊಂಡಾಗ ಆ ರೀತಿ ಬಾರ್ಸಕ್ ಬರಲ್ಲ. ಈಸಿ ಇದೆ. ಎರಡು ಸತಿ ಮತ್ತೆ ಒಂದು ಸತಿ ಚಲೋ ಮಚ್ಚಲೋ ಈಸಿ ನೋಡಿ, ಸಿಂಪಲ್ ಚಲೋ ಮಚ್ಚಲೋ. ಆಮೇಲೆ ನೋಡಿ ತುಂಬ ನೋಡಬೇಡಿ, 5 ನೋಡಲ್ಲ ಬಿಡಪ್ಪ. ಸೂಪರ್ ಸೂಪರ್ ಸೂಪರ್. ಅದೇ ನಿಮ್ಗೆ ಅಣ್ಣ, ನೀವೊಂದು ರಾಜ್ಕುಮಾರ್ದ ಹಾಡು ಹೇಳ್ತಾ ಇದ್ರಿ, ಬಾರ್ಸೋಣ ಒಂದು ನೋಡೋಣ. ಹಾ ತಗೋತೀರಿ.
ರಾಜ್ಕುಮಾರ್. ರಾಜ್ಕುಮಾರ್ ಅಂತ ಹೇಳಿ. ಹಾ, ನಾವು ಅಪ್ಪು ಫ್ಯಾನು. ನಾವು ಅಪ್ಪು ಫ್ಯಾನ್. ಶಬಾಷ್. ಈ ದೇವರಿಗೆ ಲಂಚ ಕೊಡ್ಬೇಕು, ಕರ್ಪೂರ ಊದ್ಕಡ್ಡಿ. ನಿಜವಾದ ದೇವ್ರು ಅಂದ್ರೆ ಪುನೀತ್. ಸೂಪರ್ 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 ಸೂಪರ್. ಹೋಗಿದ್ದಾರೆ ನಿಜವಾದ ದೇವರು. ಅವ್ರು ಬದುಕಿದಾಗ್ಲೂ ಸಾವಿರಾರು ಜನ ಊಟ ಮಾಡಿದ್ರು. ಹೌದು, ಹೋದ್ಮೇಲೂ ಸಾವಿರಾರು ಜನ ಊಟ ಮಾಡ್ತಿದ್ದಾರೆ, ಅಂತ ಜನ ಮುಂದೆ ಹುಟ್ಟಲ್ಲ, ಹುಟ್ಟೋದು ಇಲ್ಲ. ಕರೆಕ್ಟ್. ಈ ಮಾತು ಭಯಂಕರ ಇವಾಗ ಏನು ಅನ್ವಯವಾದಂಥದ್ದು. ಸೂಪರ್ ಸೂಪರ್. ಇಂಥ ಹೆಸರು ಪ್ರಪಂಚದಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಬಿಟ್ರೆ ನಾವು ಇವ್ರು ಇರ್ಬೇಕು, ನಾವು ನೆನೆಸ್ಕೊಂತೀವಿ ಸರ್. ಅಂತ ವ್ಯಕ್ತಿ ಭಾರಿ ಬೇಜಾರಾಯ್ತು ನಮಗೆ. ಇದು ನಮ್ಮ ಅಪ್ಪು ಅವರು ಮಾಡಿರುವಂತಹ ಹೆಸರು, ನಮ್ಮ ಕರ್ನಾಟಕ ಇರಲಿ, ಇಂಡಿಯಾ ಇರಲಿ, ಎಲ್ಲ ಕಡೆ. ಸೊ ಅದೇ ರೀತಿ ಒಂದು ಇದನ್ನು ನೋಡಿದ್ವಿ, ತುಂಬ ಇಷ್ಟ ಆಯಿತು, ಚೆನ್ನಾಗಾಯಿತು. ನಿಮ್ಮ ಬಿಸ್ನೆಸ್ಸಿಗೆ ಒಳ್ಳೇದಾಗಲಿ. ನಾನು ತಗೊಂಡ್ರು ಇವಾಗ ಅದಕ್ಕೆ ನಾನು ಉಪಯೋಗ ಆಗಲ್ಲ, ದಯವಿಟ್ಟು ಅದನ್ನು ಬೇರೆ ಯಾರಿಗಾದರೂ ಕೊಡಬಹುದು, ಅವರಿಗೆ ಉಪಯೋಗ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ನಮ್ಮ ಸುಪ್ರಸಿದ್ಧ ಹೊಯ್ಸಳನ ಸಾಮ್ರಾಜ್ಯದ ಅದ್ಭುತವಾದಂತಹ ಶಿಲ್ಪಕಲೆಗಳಿರುವ ಬೇಲೂರು ಚೆನ್ನಕೇಶವ ಟೆಂಪಲ್. ನೈಸ್. ನೋಡೋಣ ಬನ್ನಿ ಮುಂದೆ. ಈಗಲೂ ನನಗೆ ಅನಿಸ್ತಾ ಇದೆ ನಾನು ಇಲ್ಲಿ ಬಂದಿದ್ದೀನಿ, ಯಾವಾಗ ಅಂತ ನೆನಪಾಗ್ತಾ ಇಲ್ಲ. ಮೊದಲು ದರ್ಶನ ಮಾಡಿ ಅದಾದ ಮೇಲೆ ಇದರ ಸುತ್ತ ಇರುವಂತಹ ಶಿಲ್ಪಕಲೆಯ ವಿವರಣೆಯನ್ನು ನೋಡೋಣ. ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳೋಣ, ಇದರ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಣ. ಸೊ ಈ ಒಂದು ದೇವಸ್ಥಾನವನ್ನು ಕಟ್ಟಿದವನು ಹೊಯ್ಸಳ ಸಾಮ್ರಾಜ್ಯದ ಒಂದು ಪವರ್ಫುಲ್ ರಾಜ ಆಗಿದ್ದಂತಹ ವಿಷ್ಣುವರ್ಧನ. ಯಾವ ಕಾರಣಕ್ಕೆ ಕಟ್ಟಿದ್ದು ಅಂತ ಹೇಳಿದ್ರೆ, ಬೇಸಿಕಲಿ ಚೋಳ ಸಾಮ್ರಾಜ್ಯದ ಒಬ್ಬ ರಾಜನನ್ನು ಸೋಲಿಸಿದಂತಹ ಒಂದು ವಿಜಯೋತ್ಸವದ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಸೊ ಯೂಶಲಿ ನಮ್ಮ ಪ್ರಾಚೀನ ಕಾಲದ ರಾಜರುಗಳನ್ನು ನೋಡಿದಾಗ ಅವರು ಇಂತಹ ದೇವಾಲಯಗಳನ್ನು ಕಟ್ತಾ ಇದ್ದರು. ಅದರ ಏನಕ್ಕೆ ಕಟ್ತಾ ಇದ್ರು ಅಂತ ಈಗ ನೋಡೋಣ. ಸೊ ಈಗ ಈ ದೇವಾಲಯಗಳನ್ನು ಕಟ್ತಿದ್ದಂತಹ ರೀಸನನ್ನು ನೋಡೋಣ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಬೇಸಿಕಲಿ ನಮ್ಮ ಪ್ರಾಚೀನ ದೇಶದಲ್ಲಿ ಅಥವಾ ರಾಜರ ಆಳ್ವಿಕೆಯಲ್ಲಿ ಸೊ ಒಂದು ಯುದ್ಧದಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿದ್ರೆ, ಇಟ್ ಯೂಸ್ ಟು ಶೋ ದೇರ್ ಪವರ್ಫುಲ್ನೆಸ್, ದೇರ್ ಸುಪ್ರಿಮೆಸಿ ಆ್ಯಂಡ್ ಆಲ್ಸೋ ದ ಮಿಲಿಟ್ರಿ ಪವರ್. ಇದನ್ನು ದೀರ್ಘಕಾಲದಲ್ಲಿ ಅವರ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಅಥವಾ ಮುಂದಿನ ಜನರೇಷನಲ್ಲೂ ಸಹ ಇದನ್ನು ನೆನ್ಪಿಟ್ಕೋಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ನಮ್ಮ ಭಾರತ ನೆಲದಲ್ಲಿ ಒಂದು ಪ್ರತೀತಿ ಅನ್ನುವಂಥದ್ದೇ ನಾನು ಹೇಳಬಹುದು. ಓಕೆ, ಯಾಕಂತ ಹೇಳಿದ್ರೆ ದೇವಸ್ಥಾನಗಳನ್ನು ಕಟ್ಟಿದಾಗ ಇಟ್ ವಿಲ್ ಏನು ಆ ಒಂದು ಗೆಲುವು ಅನ್ನುವಂಥದ್ದು ಜನಗಳ ಮನದಲ್ಲಿ ಉಳಿಯುತ್ತೆ. ಪ್ಲಸ್ ದೇವಾಲಯಗಳು ನಮ್ಮ ಭಾರತ ನೆಲದಲ್ಲಿ ಅತಿ ದೀರ್ಘಕಾಲದಲ್ಲಿ ಅದರ ಅಸ್ತಿತ್ವವನ್ನು ತೋರಿಸುತ್ತೆ. ಸೊ ಯಾವುದೇ ಮುಂದಿನ ಜನ್ರೇಷನಲ್ಲಿ ಯಾರೇ ಬಂದರೂ ಈ ದೇವಸ್ಥಾನ ಯಾಕೆ ಕಟ್ಟಿದ್ರು ಅನ್ನುವಂತಹ ರೀಸನ್ ನೋಡೋದಾದರೆ, ಆಗ ಆ ರಾಜನ ಪವರ್ಫುಲ್ನೆಸ್ಸನ್ನು, ಓಕೆ, ಆ ರಾಜನ ಅಸ್ತಿತ್ವವನ್ನು ತೋರಿಸುತ್ತೆ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ತಮ್ಮ ಗೆಲುವಿನ ಒಂದು ನಕ್ಷೆಯನ್ನು ತೋರಿಸ್ಬೇಕು ಅಂತ ಅಥವಾ ಗುರುತನ್ನು ತೋರಿಸ್ಲಿಕ್ಕೋಸ್ಕರ ಅಲ್ಲಿನ ರಾಜರು ಇಂತಹ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ತಾಯಿದ್ರು. ಇದರಿಂದ ಅವರ ಒಂದು ಶಕ್ತಿ, ಅವರ ಒಂದು ಮಿಲಿಟ್ರಿ ಪವರ್ ಪ್ಲಸ್ ಆ ಡಿವಿನಿಟಿ ಇವೆಲ್ಲವನ್ನೂ ಸಹ ಅವರು ಮುಖ್ಯವಾಗಿ ಅಲ್ಲಿ ಒಗ್ಗೂಡಿಸಿ ಇಂತಹ ದೇವಾಲಯಗಳಲ್ಲಿ ತೋರಿಸ್ತಾ ಇದ್ರು. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬಿಲ್ಡಿಂಗ್ ಟೆಂಪಲ್ಸ್ ಇನ್ ದ ಮೆಮೊರಿ ಆಫ್ ವಿಕ್ಟ್ರಿ ಆಫ್ ದೋಸ್ ಕಿಂಗ್ಸ್.
ಸೊ ಇನ್ನೊಂದು ವಿಚಾರ ನನಗೆ ಖುಷಿಯಾಗುವಂಥದ್ದು ಏನಂದರೆ, ಇಂತಹ ದೇವಾಲಯಗಳಿಗೆ, ಮಾನ್ಯುಮೆಂಟ್ಸ್ಗಳಿಗೆ ಅಥವಾ ಹಲವಾರು ಶಿಲ್ಪಕಲೆ ಇರುವಂತಹ ಜಾಗಗಳಿಗೆ ಇಂತಹ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಬರುವಂಥದ್ದು. ಸೊ ಇದರಿಂದ ಒಂದು ನಮಗೆ ಖುಷಿಯಾಗೋದೇನಂತ ಹೇಳಿದ್ರೆ, ತಮ್ಮ ಬಾಲ್ಯಾವಸ್ಥೆಯಿಂದನೇ ನಮ್ಮ ಭಾರತ ದೇಶದಲ್ಲಿದ್ದಂತಹ ಸಂಸ್ಕೃತಿಯನ್ನು, ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಒಂದು ಪರ್ಸ್ಪೆಕ್ಟಿವನ್ನು ನಾವು ಅರ್ಥ ಮಾಡಿಸ್ತಾ ಹೋಗ್ತೀವಿ. ಅದು ಟೆಂಪಲ್ಸ್ ಮುಖಾಂತರ ಇರಬಹುದು ಅಥವಾ ಇತಿಹಾಸ ಪ್ರಸಿದ್ಧವಾದಂತಹ ಜಾಗಗಳಿಂದ ಇಡಬಹುದು. ಸೊ ಇಂಥದ್ರಲ್ಲಿ ನಾವು ಮಕ್ಕಳಿಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿದಾಗ, ನಮ್ಮ ಇತಿಹಾಸದ ಬಗ್ಗೆ ಇಂಟ್ರಡ್ಯೂಸ್ ಮಾಡಿದಾಗ ಅವರಿಗೆ ನಾವು ನಮ್ಮ ನೆಲದ ಸಂಸ್ಕೃತಿಯನ್ನು ಅರ್ಥ ಮಾಡಿಸ್ದಂಗೆ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ವೆರಿ ಗುಡ್ ಎಜುಕೇಷನ್ ಟು. ಇತಿಹಾಸದ ಬಗ್ಗೆ ಅರ್ಥ ಮಾಡಿಕೊಂಡಾಗ ನಮ್ಮ ಮುಂದಿನ ಒಂದು ಭವಿಷ್ಯ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನಮಗೆ ಯೋಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಯೂಶ್ವಲಿ ಅದೇ ಆಗುವಂಥದ್ದು. ಇಂತಹ ದೇವಸ್ಥಾನಗಳಿಗೆ ಬಂದಾಗ ಅಥವಾ ಇಂಥ ಜಾಗಗಳಿಗೆ ಬಂದಾಗ ಒಂದು ನೆಮ್ಮದಿ ಇರುತ್ತೆ. ಜೀವನದ ಎಲ್ಲ ಜಂಜಾಟಗಳನ್ನು ಬಿಟ್ಟು, ಎಲ್ಲ ಮೀಟಿಂಗ್ಸ್ಗಳನ್ನು ಬಿಟ್ಟು, ಕೆಲಸಗಳನ್ನು ಬಿಟ್ಟು ಒಂದಿಷ್ಟುಗಳ ಕಾಲ ಇಲ್ಲಿ ಕೂತ್ಕೊಂಡು ಒಂಚೂರು ಅವಲೋಕನವನ್ನು ಮಾಡೋದ್ರಿಂದ, ದಟ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಕರಿತೀವಿ, ನನ್ನ ಜೀವನ ಹೇಗೆ ನಡೀತಿದೆ, ಹೆಂಗೆ ಆಗಬೇಕು, ಇಂಥ ವಿಚಾರಗಳ ಬಗ್ಗೆ ಒಂದಿಷ್ಟು ಸಮಯವನ್ನು ನಮಗೆ ನಾವು ಕೊಡ್ಕೋಬೇಕಾಗತ್ತೆ. ತುಂಬ ಮುಖ್ಯನೂ ಸಹ ಅದು ನಮ್ಮ ಲೈಫಲ್ಲಿ. ಕೆಲವೊಂದು ಸತಿ ನಮಗಿರುವಂತಹ ಸ್ಟ್ರೆಸ್ಫುಲ್ ಲೈಫಿಂದಾಗಿ ಅಥವಾ ಫ್ರಸ್ಟ್ರೇಷನಿಂದಾಗಿ ಅಥವಾ ಆಗಿರುವಂತಹ ಜಂಜಾಟಗಳಿಂದ ನಾವು ನಮ್ಮ ಜೀವನ ಅನ್ನುವಂಥದ್ದು ಯಾವ ಹಾದಿಯಲ್ಲಿ ನಡೀತಿದೆ ಅನ್ನುವಂಥದ್ದನ್ನೇ ಮರ್ತಿರ್ತೀವಿ. ಯಾಕಂದರೆ ಅದಕ್ಕೆ ಸಮಯನೂ ಇರಲ್ಲ ಯೋಚನೆ ಮಾಡಲಿಕ್ಕೆ. ಒಂದಾದ್ಮೇಲೊಂದು ಕೆಲಸಗಳು ಬರ್ತಾನೆ ಇರ್ತವೆ. ಬಟ್ ದಿಸ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಇಟ್ಸ್ ಆಲ್ವೇಸ್ ನೀಡೆಡ್. ಆ್ಯಂಡ್ ಇದು ಯಾರೋ ಕೊಟ್ಟು ಅಥವಾ ಯಾರೋ ಅದಕ್ಕೆ ಅನುವು ಮಾಡಿಕೊಡೋದು, ಆಪರ್ಚುನಿಟಿ ಸಿಗೋದು ಆ ಥರ ಅಲ್ಲ. ದಿಸ್ ಈಸ್ ವೇರ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಓನ್ ಸ್ಪೇಸ್, ಬಿಲ್ಡ್ ಯುವರ್ ಓನ್ ಸೆಲ್ಫ್ ಅವೇರ್ನೆಸ್ಸಿಗೆ ಒಂದು ಟೈಮನ್ನು ನೀವೇ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಇಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಯೋಚನೆ ಯಾಕೆ ಮಾಡಬೇಕು ಸರ್, ಅಥವಾ ಯೋಚನೆ ಯಾಕೆ ಮಾಡಬೇಕು, ಬೇಕಾ ಬೇಡವಾ, ಯೋಚನೆ ಮಾಡಿದ್ರೆ ಮತ್ತೆ ಇನ್ನೇನೋ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ಸಮಯದಲ್ಲಿ. ಯಾಕಂದರೆ ವಿತೌಟ್ ಅನಲೈಸಿಂಗ್ ದ ಸಿಚುಯೇಷನ್ ಇಫ್ ಯು ಆರ್ ಬಿಹೇವಿಂಗ್ ದೆನ್ ಇಟ್ ವಿಲ್ ಶ್ಯೂರ್ಲಿ ಗಿವ್ ಅ ನೆಗೆಟಿವ್ ಎಫೆಕ್ಟ್. ಸೊ ಹಾಗಾಗಿ ಯೋಚಿಸಿ ನಿಮ್ಮ ಕೆಲಸಗಳನ್ನು ಮಾಡಿ. ಆ ಯೋಚನೆ ಮಾಡಲಿಕ್ಕೆ ಒಂದಿಷ್ಟು ಸಮಯವನ್ನು ನಿಮಗೆ ನೀವು ಕೊಟ್ಕೊಳ್ಳಿ. ಸ್ಟಾಪ್ ಇಂಪಲ್ಸ್ ಬಿಹೇವಿಯರ್, ಸ್ಟಾಪ್ ಇಂಪಲ್ಸಿವ್ ರೆಸ್ಪಾನ್ಸಸ್. ತಕ್ಷಣ ರೆಸ್ಪಾನ್ಸ್ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಅದರಿಂದ ಒಂದಿಷ್ಟು ನಿಮ್ಮ ಲೈಫ್ ಡಿಸಿಷನ್ಸ್ಗಳು ಸೂಕ್ತವಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಲೆಟ್ ಅಸ್ ಎಂಜಾಯ್ ದಿಸ್ ಸ್ಪೇಸ್. ಸೊ ಇದಾಗಿತ್ತು ಇವತ್ತಿನ ಮೋಟೋಸೈಕಾಲಜಿಸ್ಟ್ನ ವಿಡಿಯೋ. ಚೆನ್ನಕೇಶವ ಟೆಂಪಲ್ಗೆ ಹೋಗುವಂತಹ ದಾರಿಯಲ್ಲಾದಂತಹ ಹಲವಾರು ಎಕ್ಸ್ಪೀರಿಯನ್ಸಸ್ಗಳು, ಪ್ಲಸ್ ಅಲ್ಲಿಗೆ ಹೋಗಿ ನೋಡದ ಆದಮೇಲೆ ಬಂದಂತಹ ಪರ್ಸ್ಪೆಕ್ಟಿವ್ಸ್ಗಳು. ಸೊ ಇವೆಲ್ಲವನ್ನು ನೋಡ್ತಾ ಸೈನಿಂಗ್ ಆಫ್, ನಿಮ್ಮ ಮೋಟೋಸೈಕಾಲಜಿಸ್ಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು ಲೇಟರ್, ಟೇಕ್ ಕೇರ್.